ಬಿಸಿಲಿನ ಬೆಂಕಿಯಲ್ಲಿ ಅವರ ಬದುಕುಗಳು ಕೂಡ ನಿಂತೇ ಬೆಂದು ಹೋಗ್ತಾ ಇದ್ದಾರೆ ಅವರು. ಎಷ್ಟು ಕಡೆ ನೋಡಿದ್ರು ಕೂಡ ನಮ್ಗೆ ಇಂಥದ್ದೇ ಚಿತ್ರಣ ತೀರಾ ಆಘಾತಕಾರಿ ಆಗುತ್ತೆ. ನೋಡ್ತಾ ಇದ್ದಂಗೆ ಕಣ್ಮುಂದೆ ಒಬ್ರು ಜೀವನ ಹಾಳಾಗ್ತಾ ಇದೆಯಲ್ಲ ಅಂತ ನೋಡಿ. ಬೆಂಗಳೂರಿನಲ್ಲಿ LPG ಗ್ಯಾಸ್ನ ಅಭಾವ ಹೇಗಿದೆ ಅಂತ ಇವತ್ತು ಕೂಡ ಆಟೋಗಳ ಚಿತ್ರಣದಲ್ಲಿ ಬದಲಾವಣೆ ಇಲ್ಲ. ಎಲ್ಲಿ ನೋಡಿದ್ರು ಕೂಡ ಕ್ಯೂ ಸಿಸ್ಟಮ್ ಕಾಣಿಸ್ತಾ ಇದೆ. BHEL ಸರ್ಕಲ್ ಬಳಿಯ ಇಂಡಿಯನ್ ಆಯಿಲ್ ಬಂಕ್ ಮುಂದೆ ಕೂಡ ಕ್ಯೂ ಅಲ್ಲಿ ಆಟೋ ಚಾಲಕರು ಬಂದು ನಿಂತಿರೋದು ಕಾಣಿಸ್ತಾ ಇದೆ. ಪಾಪ 2 ದಿನದಿಂದ ಊಟ ನಿದ್ರೆ ಎಲ್ಲ ಬಿಟ್ಟು ಎಲ್ಲ ಅವ್ರದ್ದೇ ಆಟೋದಲ್ಲಿ ಆಗ್ತಾ ಇದೆ. ಅವರಿಗೆ ಸರಿಯಾದ ಏನೂ ಸಿಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಇಲ್ಲಿ ಬಿಟ್ಟರೆ ನೆಕ್ಸ್ಟ್ ಕ್ಯೂ ಅಲ್ಲಿ ಇನ್ಯಾರೋ ಬಂದು ನಿಂತ್ಕೋತಾರೆ, ನಾನು ಆಟೋ ಓಡ್ಸೋಕ್ಕಾಗಲ್ಲ ಅಂತ ಕ್ಯೂ ಅಲ್ಲಿ ಬಂದು ನಿಂತ್ಕೊಳ್ತಾ ಇರುವಂತಹ ಚಿತ್ರಣ ಕಾಣಿಸ್ತಾ ಇದೆ ನಮಗೆ. ಏನಕ್ಕೆ ಹೆಚ್ಚು ಸರ್ಕಾರಿ ಬಂಕ್ಗಳ ಮುಂದೆ ಈ ಥರದ ಕ್ಯೂ ಕಾಣಿಸ್ತಾ ಇದೆ ನಮಗೆ ಅಂದರೆ ಕಂಪ್ಯಾರಿಟಿವ್ಲಿ ಪ್ರೈವೇಟಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ರೇಟ್ ಕಡಿಮೆ, ಅಲ್ಲಿ ಬಾಯಿಗೆ ಬಂದಂಗೆ ರೇಟ್ ಹೇಳ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಸರ್ಕಾರ ಬಯಸಿದ್ರೆ ತಕ್ಕ ಮಟ್ಟಿಗೆ ಅಟ್ಲೀಸ್ಟ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಬೋದು. ಯಾವ ಬಂಕಲ್ಲಿ ಎಷ್ಟು ಸ್ಟಾಕ್ ಇದೆ ಎಷ್ಟು ಅಂತ ಡಿಸ್ಪ್ಲೇ ಮಾಡಿಬಿಟ್ರೆ ಹಿಂಗೆ ಕಾಯೋದು ಕ್ಯೂ ಅಲ್ಲಿ ನಿಲ್ಲೋದು ಒದ್ದಾಡೋದು ಆಗಲ್ಲ. ಸರ್ಕಾರ ಮನ್ಸು ಮಾಡ್ತಿಲ್ಲ, ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಆಟೋ ಚಾಲಕರ ಬವಣೆ ಹೇಗಿದೆ ಇವತ್ತು ಅಂತ ಮಮತಾ, ಹೌದು, ಕಳೆದ ಒಂದು ವಾರದಿಂದ ಈ ರೀತಿಯಾದಂತಹ ಆಟೋಗೆ ಸಮಸ್ಯೆ ಉಲ್ಬಣ ಆಗಿರುವಂತದ್ದು. ಸಮಸ್ಯೆಯನ್ನ ಕೇಳಬೇಕಾದಂತಹ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಉಪಚುನಾವಣೆಯ ಬ್ಯುಸಿಯಲ್ಲಿದ್ದಾರೆ. ನಾನೀಗ BHEL ಸರ್ಕಲ್ ನಲ್ಲಿರುವಂತಹ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ನ ಮುಂದೆ ಇದ್ದೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಕಳೆದ 3 ದಿನಗಳಿಂದ ಇಲ್ಲಿನ ಆಟೋ ಚಾಲಕರು ಗ್ಯಾಸ್ಗಾಗಿ ಕ್ಯೂಗಾಗಿ ನಿಂತಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಕಳೆದ 4 ದಿನಗಳಿಂದ ಇದೇ ರೀತಿಯಾದಂತಹ ಸಮಸ್ಯೆ ಇಲ್ಲಿರುವಂತದ್ದು. ಆ ಬಂಕ್ನವರು ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳುವ ಮೂಲಕ ಅವರಿಗೆ ಸಬೂಬನ್ನ ಕೊಡುವಂತಹ ಆ ಕೆಲಸವನ್ನ ಮಾಡ್ತಿದ್ದಾರೆ. ಅನಿವಾರ್ಯ ಗ್ಯಾಸ್ ಆಟೋ ಓಡಬೇಕಾದ್ರೆ ಗ್ಯಾಸ್ ಬೇಕೇ ಬೇಕು. 4 ದಿನ ಆದ್ರೂ ಅಷ್ಟೇ, 3 ದಿನ ಆದ್ರೂ ಅಷ್ಟೇ ಗ್ಯಾಸ್ ಇಲ್ಲದೆ ಆಟೋ ಓಡೋದಿಲ್ಲ. ಸೊ ಒಂದ್ ಸರ್ತಿ ಫಿಲ್ ಮಾಡ್ಕೊಂಡ್ರೆ ಒಂದ್ 2-3 ದಿನ ಆದ್ರೂ ಜೀವನ ಮಾಡಬಹುದು ಅನ್ನುವಂತ ದೃಷ್ಟಿಯಲ್ಲಿ ಆಟೋ ಚಾಲಕರು ಗ್ಯಾಸ್ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಾಲಾಗಿ ಆಟೋಗಳನ್ನ ಹಾಕೊಂಡು ನಿಂತಿದ್ದಾರೆ. ಇನ್ನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಇದು ಇಲ್ಲಿ 2-3 ದಿನಗಳಿಂದ ಇರುವಂತಹ ದೃಶ್ಯಗಳು. ಇನ್ನು ಆಟೋ ಚಾಲಕರ ಸಮಸ್ಯೆಗಳೇನು ಅನ್ನುವಂಥದ್ದನ್ನ ಅವರಿಂದನೇ ಕೇಳ್ತೀನಿ. ಸೊ ಅವರು ಎಷ್ಟು ಸಮಸ್ಯೆನ ಅನುಭವಿಸ್ತಿದ್ದಾರೆ ಅಂತ. ಸರ್ ಹೇಳಿ, ನಿಮ್ಗೆ ಎಷ್ಟು ದಿನದಿಂದ ಗ್ಯಾಸ್ ಇಲ್ಲ, ನಿಮ್ಗೆ ಎಷ್ಟು ಸಮಸ್ಯೆ ಆಗಿದೆ? ಸರ್ 1 ವಾರ ಆಯ್ತು ಸರ್, ಕರೆಕ್ಟಾಗಿ ಡ್ಯೂಟಿ ಮಾಡಿ 1 ವಾರದಿಂದ ಇದೆ. ಮತ್ತೆ ಈ ಕಡೆ ಸುತ್ತಮುತ್ತ ಒಂದು 7-8 ಬಂಕ್ಗಳಿದೆ. 7-8 ಬಂಕ್ನು 15 ದಿವಸದಿಂದ ಖಂಡಿತವಾಗಿ ಎಲ್ಲ ಬಂಕು ಬಂದ್ ಮಾಡಿದ್ದಾರೆ. ತುಂಬಾ ಪರಿಸ್ಥಿತಿ, ಊಟಕ್ಕೂ ಇಲ್ದಿರ ಜೀವನ ಇದು ಮಾಡ್ತಾ ಇದೀವಿ. ರಾತ್ರಿ ಬಂದು ಕಾಯ್ಕೊಂಡು ಕೂತಿರೋದು ಸರ್, ಗ್ಯಾಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕೂತಿರೋದು. ಬರುತ್ತಾ ಇಲ್ವಾ ಅನ್ನೋ ನಂಬಿಕೆನೂ ಇಲ್ಲ ನಮಗೆ. ಜೀವನಕ್ಕೆ ಏನ್ ಮಾಡ್ತಾ ಇದೀರಾ ಮತ್ತೆ? ಸರ್ ಏನೋ ಒಂದು ಸಾಲ ಸೂಲ ಮಾಡ್ಕೊಂಡು ಬದುಕ್ತಾ ಇದೀವಿ ಸರ್. ಕಸ್ಟಮರ್ಗಳ ಹತ್ರ ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು ನಿಮ್ ಅದೇ ನೀವೇನಾದ್ರೂ ಮಾಡ್ಕೊಳ್ಳಿ, ನಮ್ನ ತಗೊಂಡೋಗಿ ಡ್ರಾಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ನಮ್ಗೆ ಏನಾದ್ರು ಒಂದು ಕ್ರಮ ಕೈಗೊಳ್ಳಿ ನಮ್ಗೆ ಇದು ಪರಿಹಾರ ಮಾಡ್ಕೊಡ್ಬೇಕಾಗಿ ಕೇಳ್ಕೊಂತೀವಿ ಸರ್. ನಿಮ್ಗೆ ಹೇಳಿ ಸರ್, ನಿಮ್ದು ಎಷ್ಟು ಸಮಸ್ಯೆ ನಿಮ್ ಜೀವನಕ್ಕೆ? ಅದೇ ಸಮಸ್ಯೆ ಸರ್, 3 ದಿವಸ ಆಯ್ತು ನಾವು ಗಾಡಿ ತುಂಬ ಮನೇಲಿ ತುಂಬಾ ತೊಂದರೆ ಆಗಿದೆ. ಅದರಿಂದ ನಮ್ಗೆ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ವಾ ಅಂತ ಅದು ಒಂದ್ ಕಡೆ ಕೋಪ. ನಮ್ ಜೀವನ ಒಂದ್ ಕಡೆ ಇದ್ರು ಇದ್ರ ಬಗ್ಗೆ ಯಾರು ರಾಜಕೀಯದವರು ಮಾತಾಡ್ತಾ ಇಲ್ವಲ್ಲ. ಎಲ್ಲ ಅವ್ರವ್ರು ಎಲ್ಲ ನಿಮ್ದೇ ಆಗಿದ್ದಾರೆ, ನಾವು ಬೀದಿಗೆ ಬಂದಿದೀವಿ. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಈಗ 3-4 ದಿನದ ಆಟೋ ಇತ್ತಿಲ್ಲ ಅಂದ್ರೆ ಜೀವನಕ್ಕೆ ಏನ್ ಮಾಡ್ತೀರಾ ಮತ್ತೆ? ಅದೇ ಸರ್, ಎಲ್ಲ ಸಾಲ ಗೀಲ ಮಾಡಿ ಇರೋದು, ಅಕ್ಕಪಕ್ಕ ಸಾಲ ಮಾಡಿ ಜೀವನ ನಡೆಸ್ತಾ ಇದೀವಿ. ಏನ್ ಮಾಡಕ್ಕಾಗುತ್ತೆ ಹೇಳಿ ಸರ್? ಹೇಳಿ ನಿಮ್ದೇ. EMIಗಳೇ ಕಟ್ಟಕ್ಕಾಗ್ತಾಯಿಲ್ಲ ಸರ್. 1 ತಿಂಗಳು EMI ಕಟ್ಟಿಲ್ಲ ಅಂದರೆ ಗಾಡಿಗಳು ಸೀಸ್ ಮಾಡ್ತಾರೆ. ನಾವೇನು ಮಾಡಬೇಕು? ಗಾಡಿಗಳು ಸೀಸ್ ಮಾಡಿ ಮತ್ತೆ ಗಾಡಿ ಬಿಡಿಸ್ಕೊಳಕ್ಕೂ ಸಾಲ ಮಾಡಬೇಕು, ಪ್ರತಿಯೊಂದಕ್ಕೂ ಸಾಲ ಮಾಡಿ ನಾವು ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸರ್ ಹೇಳಿ, ನಿಮ್ಗೆ ಸಮಸ್ಯೆ? ಸರ್ ಏನು ಅಂತ ಹೇಳೋದು ಸರ್, 3 ದಿನದಿಂದ ಕಾಯ್ತಾ ಇದೀವಿ ಇಲ್ಲಿ. ಬೆಳಗ್ಗೆ ರಾತ್ರಿ ಗ್ಯಾಸ್ ಇವಾಗ ಬರುತ್ತೆ ನಾಳೆ ಬರುತ್ತೆ, ಇವಾಗ ಬರುತ್ತೆ ನಾಳೆ ಬರುತ್ತೆ. ಎಷ್ಟು ಆಟೋದವರು ಎಲ್ಲ ಕಾಯ್ತಾ ಇದಾರೆ ಪಾಪ. ಈ ಸಲ ಓಟ್ಗಳಂತೂ ನಮ್ಮ ಆಟೋದವ್ರು ಯಾರು ಹಾಕಲ್ಲ ಅನ್ಕೊಳ್ಳಿ. ಓಟು ಮನೆ ನಾವು ಹಾಕಲ್ಲ, ಓಟೇ ಹಾಕಲ್ಲ. ಮಮತಾ, ಇದು ಸಹಜವಾಗಿ ಆಟೋ ಚಾಲಕರು ಬಹುತೇಕ ಬೆಂಗಳೂರಿನ ಎಲ್ಲಾ ಬಂಕ್ಗಳಲ್ಲೂ ಇದೇ ಪರಿಸ್ಥಿತಿ ಬರುವಂತದ್ದು. ಸರ್ಕಾರದ ಪ್ರತಿನಿಧಿಗಳು ಸಮಸ್ಯೆಯನ್ನ ಆಲಿಸಬೇಕು ಅನ್ನುವಂಥದ್ದು ಸಹಜವಾಗಿ. ಗ್ಯಾಸ್ ಆಟೋ ಇಲ್ಲದೆ ಹೋದ್ರೆ ಅವರ ಜೀವನ ಕೂಡ ನಡೆಯಲ್ಲ ಅನ್ನುವಂಥದ್ದು. ಹಾಗಾಗಿ ಸರ್ಕಾರ ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು ಆಟೋ ಚಾಲಕರ ಆಗ್ರಹ ಆಗಿರುವಂತದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಶ್ರೀನಿವಾಸ್. ನಾವು ಹೇಳ್ತಾ ಇದ್ವಲ್ಲ, ಅಟ್ಲೀಸ್ಟ್ ಆಟೋ ಬಂಕ್ಗಳ ಮುಂದೆ ಲೇಟೆಸ್ಟ್ ಸ್ಟಾಕ್ ಯಾವಾಗ ಬಂತು, ಎಷ್ಟು ಹಂಚಿಕೆ ಆಗ್ತಾ ಇದೆ, ಎಷ್ಟು ಹಂಚಬಹುದು, ರೇಷನ್ ಸಿಸ್ಟಮ್ ಅನ್ನ ಮಾಡ್ತಾ ಇದ್ದಾರಾ, 500 ರೂಪಾಯಿಗೆ ಮಾತ್ರ ಹಾಕ್ತಾ ಇದ್ದಾರಾ, ಎಲ್ಲೆಲ್ಲಿ ಹಾಕ್ತಿದ್ದಾರೆ, ಈ ತರ ನಿಮ್ಗೆ ಆಡಿಟ್ ಮಾಡೋದಕ್ಕೆ ಒಂದು ಜನಾನ ಇಟ್ಕೊಂಡು ಒಂದೊಂದು ಬಂಕ್ಗಳಲ್ಲಿ ಇಟ್ಕೊಂಡು ಮಾಡ್ಬೋದು ಆರಾಮ್ಸೆ. ಬಟ್ ಸರ್ಕಾರದ ಮನಸ್ಥಿತಿ ಹಂಗೆ ಇಲ್ವೇ ಇಲ್ಲ. ಹೆಲ್ಪ್ ಮಾಡಬೇಕು ಅನ್ನೋ ಮನಸ್ಥಿತಿನೇ ಇಲ್ಲ. ನಾವು ಕೂಡ ಸರ್ಕಾರದ ಅಧಿಕಾರಿಗಳನ್ನ, ಸಚಿವರನ್ನ ಮಾತಾಡಿಸ್ತಾ ಇದ್ದೀವಿ. ಅವ್ರು ಏನು ಕೇಳಿದ್ರು ಕೂಡ ಕೇಂದ್ರದ ಕಡೆಗೆ ಬೊಟ್ಟು ನೋಡಿ ಜೇಬಲ್ ಕೈ ಇಟ್ಕೊಳ್ತಾ ಇದ್ದಾರೆ. ಹಿಂಗಾದ್ರೆ ಹೆಂಗೆ ಪರಿಸ್ಥಿತಿ? ನಿಮಗೊಂಚೂರಾದ್ರೂ ಸಂವೇದನಶೀಲತೆ ಇದೆಯಾ ಅನ್ನೋದು ನಮ್ಮ ಪ್ರಶ್ನೆ.